ಇನ್ನು ಮಂಗಳೂರಿನಲ್ಲಿ ಮಳೆಗೆ ಮತ್ತೆ ಭೂಕುಸಿತವಾಗಿದೆ. ಮಳೆಗೆ ಗುಡ್ಡ ಕುಸಿದು 4 ಮನೆಗಳಿಗೆ ಹಾನಿಯಾಗಿದೆ. ಮಂಗಳೂರು ಹೊರವಲಯದ ಕಣ್ಣೂರಿನಲ್ಲಿ ಈ ಘಟನೆ ಆಗಿರೋದು. ಮನೆಯಲ್ಲಿ ವಾಸವಾಗಿದ್ದಂತಹ ಮಂದಿ ಏನಿದ್ದಾರೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಗಳಿಗೆ ಗುಡ್ಡ ಕುಸಿತಾಗಿದೆ. ಒಟ್ಟು 4 ಮನೆಗಳು ಗುಡ್ಡ ಕುಸಿತದಿಂದಾಗಿ ಹೇಗೆ ಮನೆಯ ಪರಿಸ್ಥಿತಿ ಆಗಿದೆ ಅಂತ ನೋಡ್ತಾ ಇದ್ರಿ. ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ಈಗ ಧ್ವಂಸ ಆಗಿದೆ. ಕೆಸರು ರಾಶಿ ಬಂದು ಮನೆ ಮೇಲೆ ಬಿದ್ದಿದೆ. ಮನೆಯಲ್ಲಿ ಆ ಸಂದರ್ಭ ಯಾರು ಇಲ್ಲದಾಗ ಈ ಘಟನೆ ಆಗಿದೆಯಾ ಅಥವಾ ಇದ್ದಾಗಲೂ ಕೂಡ ಹೊರಕ್ಕೆ ಬಂದು ಪ್ರಾಣ ಉಳಿಸ್ಕೊಂಡಿದ್ದಾರಾ ನೋಡಬೇಕು. ಮಂಗಳೂರಿನಲ್ಲಿ ಮುಂದುವರಿದ ಮಳೆಯಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಅವಾಂತರವು ಮುಂದುವರೆದಿದೆ. ಮಂಗಳೂರಿನ ಹೊರವಲಯದ ಕಣ್ಣೂರಿನ SH ನಗರದಲ್ಲಿ ಒಂದು ಅವಾಂತರ ಆಗಿದೆ. ನಾವು ಗಮನಿಸಬಹುದು ದೃಶ್ಯದಲ್ಲಿ. ಇದು ಈ SH ನಗರದಲ್ಲಿರುವಂಥ ಒಂದು ಗುಡ್ಡದ ಮೇಲ್ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ದೊಡ್ಡ ಪ್ರಮಾಣದ ಕುಸಿತ ಆಗಿದೆ. ಮೇಲ್ಭಾಗದಲ್ಲಿ ಸಾಕಷ್ಟು ನೀರು ಹರಿದು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ನೀವು ನೋಡ್ಬೋದು, ನಿರಂತರವಾಗಿ ನೀರು ಹರಿದು ಬರ್ತಾ ಇದೆ. ಜಲಪಾತದ ರೀತಿಯಲ್ಲಿ ಮೇಲ್ಭಾಗದಿಂದ ನೀರು ಹರಿದು ಬರ್ತಾ ಇದೆ. ಮಳೆಯ ಪ್ರಮಾಣ ಎಷ್ಟು ಹೆಚ್ಚಾಗಿದೆ ಅಷ್ಟರಲ್ಲೂ ನೀರು ಹರಿದು ಬರ್ತಾ ಇತ್ತು. ಹೀಗಾಗಿ ಸಡಿಲಗೊಂಡಿರುವಂಥ ಈ ಗುಡ್ಡ ಏನಿದೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದರ ಜೊತೆಗೆ ಮಣ್ಣಿನ ಜೊತೆಗೆ ಮರವೂ ಕುಸಿದು ಬಿದ್ದಿದೆ. ಹಾಗಾಗಿ ಕೆಳಭಾಗದಲ್ಲಿದ್ದಂಥ 4 ಮನೆಗೆ ಭಾಳಷ್ಟು ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿದೆ. ನೀವು ಒಂದು ಮನೆಯನ್ನು ಗಮನಿಸ್ಬೋದು. ಇದು ಮೈಮುನ ಅನ್ನುವಂಥವರಿಗೆ ಸೇರಿದ ಮನೆ. ಈ ಮನೆಗೆ ಸಂಪೂರ್ಣವಾಗಿ ಮರ ಬಿದ್ದಿದೆ. ಜೊತೆಗೆ ಮರದ ಜೊತೆಗೆ ಅಲ್ಲಿದ್ದಂಥ ಮಣ್ಣು ಬಿದ್ದಿರುವಂಥದ್ದು ದೊಡ್ಡ ಪ್ರಮಾಣದಲ್ಲಿ. ಅದರ ಜೊತೆಗೆ ಈ ಭಾಗದಲ್ಲಿ ನೀವು ಗಮನಿಸ್ಬೋದು, ಈ ಮನೆಗೂ ಸಾಕಷ್ಟು ಆತಂಕ ಇದೆ. ಇಲ್ಲಿಗೆ ಮಣ್ಣು ಸಂಪೂರ್ಣವಾಗಿ ಬಂದು ಬಿದ್ದಿದೆ. ಈ ಮನೆ ನಿರ್ಮಾಣ ಹಂತದಲ್ಲಿದ್ದಂಥ ಮನೆ, ಇದರ ಮೇಲೇ ಬಿದ್ದಿರುವಂಥದ್ದು. ಜೊತೆಗೆ ಆ ಭಾಗದಲ್ಲಿ ನೀವು ಗಮನಿಸ್ಬೋದು, ಅಲ್ಲೂ ಇರುವಂಥ ಮನೆ ಏನಿದೆ ಆ ಮನೆಯನ್ನು ಸಂಪೂರ್ಣವಾಗಿ ಅಲ್ಲಿಗೆ ಮಣ್ಣು ಗುಡ್ಡದ ಮಣ್ಣು ಬಂದು ಸಂಪೂರ್ಣವಾಗಿ ಇಲ್ಲಿಗೆ ಬಂದು ಬಿದ್ದಿದೆ. ಹಾಗಾಗಿ ಆ ಮನೆಯವರಿಗೂ ಆತಂಕ ಇರುವಂಥದ್ದು. ಅದರಲ್ಲೂ ಸಂಪೂರ್ಣವಾಗಿ ಹಾನಿಯಾಗಿದ್ದಂಥ ಮೈಮುನರವರ ಮನೆಯನ್ನು ನೀವು ಗಮನಿಸುತ್ತಿದ್ದರೆ ಮೇಲ್ಭಾಗದಲ್ಲಿದ್ದಂಥ ಮಣ್ಣು ಸಂಪೂರ್ಣವಾಗಿ ಮನೆಯ ಮೇಲೆ ಬಿದ್ದಿದೆ. ಇದು ಹಂಚಿನ ಮನೆ. ಹಾಗಾಗಿ ಸಂಪೂರ್ಣವಾಗಿ ಬಿದ್ದಂಥ ಸಂದರ್ಭದಲ್ಲಿ ಅವರ ಅಡುಗೆ ಕೋಣೆ ಏನಿದೆ ಅಡುಗೆ ಕೋಣೆಯಲ್ಲೂ ಸಂಪೂರ್ಣವಾಗಿ ಹಾನಿಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಮನೆಯವರೆಲ್ಲರೂ ಕಾರ್ಯಕ್ರಮಕ್ಕಾಗಿ ಹೊರಗೆ ಹೋಗಿದ್ದರು. ಮಧ್ಯಾಹ್ನದ ವೇಳೆ ಆಗಿರುವಂಥ ಘಟನೆ ಇದು. ಆ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಯಾವುದೇ ರೀತಿಯಾದಂಥ ಅನಾಹುತ ಆಗಿಲ್ಲ. ಒಂದು ವೇಳೆ ಯಾರಾದರೂ ಮನೆಯಲ್ಲಿದ್ದರೆ ಅಡುಗೆ ಕೋಣೆಯಲ್ಲಿ ಸಂಪೂರ್ಣವಾಗಿ ಅವರು ಏನಾದರೂ ಇದ್ದಿದ್ದರೆ ಸಂಪೂರ್ಣ ಬಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ದೊಡ್ಡ ಮಟ್ಟದ ತೊಂದರೆ ಆಗ್ತಾಯಿತ್ತು. ನಾವು ಅಲ್ಲಿನ ಅಡುಗೆ ಮನೆ ಯಾವ ರೀತಿ ಮಣ್ಣು ಬಿದ್ದಿದೆ, ಯಾವ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೇವೆ. ಮೈಮುನ್ರವರ ಮನೆಯ ಹಿಂದಿನ ಭಾಗಕ್ಕೆ ಯಾವ ರೀತಿ ಬಿದ್ದಿದೆ ಅನ್ನುವಂಥದ್ದನ್ನು ಗಮನಿಸಿದ್ವಿ. ಇದರ ಮುಂಭಾಗ ಇವರ ಮನೆ ಈ ರೀತಿ ಇದೆ. ಮನೆಯ ಒಳಗಿನ ಭಾಗಕ್ಕೆ ಸಂಪೂರ್ಣವಾಗಿ ಮಣ್ಣು ಗುಡ್ಡದಿಂದ ಕುಸಿದು ಬಿದ್ದಿದೆ. ಹಾಗಾಗಿ ಸಂಪೂರ್ಣ ಮಣ್ಣು ಅದರ ಜೊತೆಗೆ ನೀರು ಹರಿದು ಬರ್ತಾ ಇದೆ. ನೀವು ಮನೆಯ ಒಳಗೆ ಗಮನಿಸ್ಬೋದು. ಇದು ಅವರ ಮನೆಯ ಒಳಗಿನ ಭಾಗದಲ್ಲಿ ಯಾವ ರೀತಿ ನೀರು ಹರಿದು ಬರ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ನಿರಂತರವಾಗಿ